ವಿಧಾನಸಭೆ ಕ್ಷೇತ್ರದಲ್ಲಿರೋ ಕೆಆರ್ ಮಾರುಕಟ್ಟೆ ವಾರ್ಡ್. ಕೆಆರ್ ಮಾರುಕಟ್ಟೆ ಹಳೆಯ ಸಂಖ್ಯೆ 139, ನೂತನ ವಾರ್ಡ್ ನಂಬರ್ 45. ಜಿಬಿಎ ಆದ ಬಳಿಕ ಈ ವಾರ್ಡ್ ಹಿಂದುಳಿದ ಅವರ್ಗಕ್ಕೆ ಮೀಸಲು. ಅದೇನು ಗಲೀಜು, ಅದೆಂತ ದುರ್ವಾಸನೆ. ಇಲ್ಲಿ ಕಾಲಿಟ್ರೆ ಸಾಕು ಕೆಟ್ಟ ಕೊಳಕು ಅಂದ್ರೆ ಸಾಕು, ಅದಕ್ಕೆ ಮತ್ತೊಂದು ಹೆಸರೇ ಕೆಆರ್ ಮಾರುಕಟ್ಟೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಿಬಿಎ ನೂತನ ವಾರ್ಡ್ಗಳ ಸಮೀಕ್ಷೆಗೆ ಅಂತ ಪಬ್ಲಿಕ್ ನೆಕ್ಸ್ಟ್ನ ನಮ್ಮ ತಂಡ ಇಲ್ಲಿಗೆ ಬಂದಾಗ ಅದೆಷ್ಟು ದಿನಗಳಿಂದ ಈ ವಿಷಯನ ತಮ್ಮ ಹೊಟ್ಟೆಯಲ್ಲಿಟ್ಕೊಂಡು ಕುಳಿತಿದ್ರೋ ಗೊತ್ತಿಲ್ಲ. ನಮ್ಮ ಕ್ಯಾಮ್ರಾಗಳನ್ನ ಕಂಡೊಡನೆಯೇ ತಮ್ಮ ವ್ಯಾಪಾರವನ್ನ ಕೊಂಚ ಹೊತ್ತು ನಿಲ್ಲಿಸಿದ ಆ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿನ ಗಲೀಜುಗಳ ಬಗ್ಗೆ ಮಾಹಿತಿ ನೀಡಲಾರಂಭಿಸಿದ್ರು. ಇವಾಗ ಕಾರ್ಪೊರೇಟರ್ ಅವರು ಬಂದು ಸ್ವಲ್ಪ ಅವರು ಜವಾಬ್ದಾರಿಯಿಂದ ಸ್ವಲ್ಪ ಈ ಭಾಳ ಕಸ ಇರ್ತದೆ, ಆವಾಗ ಡೈಲಿ ಅವ್ರು ಕ್ಲೀನ್ ಮಾಡ್ತಾ ಇದ್ರೂ ಕಸ ಭಾಳ ಇರ್ತದೆ, ಒಂದು ಜವಾಬ್ದಾರಿ ಇಲ್ಲದಂಥ ಕೆಲಸ ಇದು. ಎಷ್ಟು ದಿನಗಳಿಂದ ಹಿಂಗೆ ಇದೆ? ಸುಮಾರು ವರ್ಷದಿಂದ ಐತೆ. ಮೊನ್ನೆ ಎಲ್ಲ MLA PA ಅಯ್ಯೂಬ್ ಖಾನ್ ಅವ್ರಿಗೆ ಬಂದು ತೋರಿಸ್ತೀವಿ ಹೇಳಿದ್ವಿ, ಆವಾಗಲಿಂದ ಅವರು ಸ್ವಲ್ಪ ಮರಿನೂ ಕ್ಲೀನ್ ಮಾಡಿಸಿ ಇದು ಮಾಡಿಸ್ತವ್ರೆ. ಈ ನೀರು ಬಂದು ಇಲ್ಲಿ ಬಂದು ಸೇರ್ತಾರೆ ಸರ್. MLA ಜಮೀರ್ ಅಹಮದ್ ಸರ್. ಸಿಟಿ ಮಾರುಕಟ್ಟೆ ಎಂದೇ ಕರೆಯಲಾಗುವ ಕೆಆರ್ ಮಾರುಕಟ್ಟೆ ಇದು ಭಾರತದ ದೊಡ್ಡ ಮಾರುಕಟ್ಟೆಗಳಲ್ಲೊಂದು ಮತ್ತು ಏಷ್ಯಾ ಖಂಡದಲ್ಲೇ ದೊಡ್ಡ ಪುಷ್ಪ ಮಾರುಕಟ್ಟೆ ಕೂಡ. ಇಂಥ ಖ್ಯಾತಿಯ ಕೆಆರ್ ಮಾರುಕಟ್ಟೆ ಇಲ್ಲಿರೋದ್ರಿಂದಲೇ ಈ ವಾರ್ಡ್ನ ಹೆಸರು ಕೆಆರ್ ಮಾರುಕಟ್ಟೆ ವಾರ್ಡ್ ಅಂತಾನೆ ಆಗಿದೆ. ಕಳೆದ 5-6 ವರ್ಷಗಳಿಂದ ಕಾರ್ಪೊರೇಟರ್ಗಳೇ ಇಲ್ಲದೆ ಮತ್ತು BBMP ಅಧಿಕಾರಿಗಳ ತೆಕ್ಕೆಗೆ ಬಿದ್ದಿರೋ ಪರಿಣಾಮವೋ ಏನೋ ವಾರ್ಡ್ಗಳ ದುಸ್ಥಿತಿ ಹೇಳತೀರದು. ಎಲ್ಲ ಮಾಡಿದ್ದಾರೆ, ಕ್ಲೀನ್ ಮಾಡಬೇಕು ಅಷ್ಟೇ. ಕಾರ್ಪೊರೇಷನ್ ಕ್ಲೀನ್ ಮಾಡಬೇಕು, ಹೆಂಗೆ ಇದೆ ನೋಡು ಅಷ್ಟೇ. ಕಾಂಟ್ರಾಕ್ಟ್ ಬಿಟ್ಟಿದ್ರೆ ತಪ್ಪು, ಕಾಂಟ್ರಾಕ್ಟ್ ಬಿಡ್ತಾರಲ್ಲ ಅದು ತಪ್ಪು. ಗೌರ್ಮೆಂಟ್ ಕೆಲಸ ಅಂದರೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಕಾಂಟ್ರಾಕ್ಟ್ ಕಳ್ರೆ ಎಷ್ಟು ಕೆಲಸ ಮಾಡ್ತಾರೆ, ಸಂಬಳ ಕಮ್ಮಿ ಕೊಡ್ತಾರಲ್ಲ. ಗಲೀಜೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ದಾರೆ, ಇವತ್ತು ನಾಳೆ ಮಾಡ್ತಾರೆ. ಇವಾಗ ಮೋರಿಗಳೆಲ್ಲ ಹೊಡೆದಾಕಿದ್ದಾರೆ, ಎಲ್ಲ ತಗೊಂಡು ಕಲ್ಗಿಲೆಲ್ಲ ಕಟ್ಟಿ ಸಿಮೆಂಟ್ ಗಿಮೆಂಟ್ ಹಾಕಿ ಮಾಡ್ತಾ ಇದ್ದಾರೆ. MLA ಬರೋಲ್ಲ, ಜಮೀರ್ ಅಹಮದ್ ಖಾನ್ ಅವ್ರು ಭಾಳ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲೆಕ್ಷನ್ನು ಆ ಥರ ಬಂದಿದೆ, ಆ ಎಲೆಕ್ಷನ್ ಒಳಗೆ ಎಲ್ಲ ಭಾಗ್ಯ ತಗೊಂಡು ಎಲ್ಲ ಮಾಡ್ತಾ ಇದ್ದಾರೆ ಕೆಲಸಗಳು. ಇಲ್ಲಿ ಏನೇ ಸಮಸ್ಯೆ ಇಲ್ಲ, ನಮ್ಗೆ ವ್ಯಾಪಾರ ಮಾಡೋಕ್ಕೆ ಬಿಟ್ಟರೆ ಸಾಕು. ಇಲ್ಲಿ ಅದೇ ಪ್ರಾಬ್ಲಮ್ ಇದೆ, ಫುಟ್ಪಾತ್ ಅಲ್ವಾ, ಅದಕ್ಕೆ ನಂದು ಓನ್ ಅಂಗಡಿ, ಇದು ಓನ್ ಅಂಗಡಿನೇ, ಆದರೆ ಇದು ಪರ್ಮನೆಂಟ್ ಇಲ್ಲ ಜಾಗ, ಇದು ಅಷ್ಟೇ. ಯಾರು ಇಲ್ಲ ನಮ್ಮ ಪೊಲೀಸ್ ಅವರೇ. ಸಮಸ್ಯೆ ಏನಿಲ್ಲ, ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತೀವಿ. ಟ್ರಾಫಿಕ್ ಜಾಮ್ ಆದಾಗ ಪೊಲೀಸ್ ಓಡಿಸ್ತಾರೆ, ಆಮೇಲೆ ಹೇಳ್ಕೊಂಡು ಸ್ವಲ್ಪ ಹಾಕೊಂಡು ವ್ಯಾಪಾರ ಮಾಡ್ತೀವಿ. ನಾವೇ ಸೈಡ್ಗೆ ಹಾಕಿ ವ್ಯಾಪಾರ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ನಾವೇ ವ್ಯಾಪಾರ ಮಾಡ್ತೀವಿ. ಏನು ವ್ಯಾಪಾರ ಮಾಡಕ್ಕೆ ಬಿಟ್ರೆ ಸಾಕು ನಮಗೆ. ಇಲ್ಲಿ ಜನರಿಗೆ ಒಂದು ಅನುಕೂಲ ಮಾಡಿ, ಪಾಪ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಿಕೊಟ್ರೆ ಅವರು ಶಿಸ್ತಾಗಿ ಸಮಾಧಾನವಾಗಿ ಏನೋ ಒಂದು ಕಲ್ಲು ಇದನ್ನು ಕಟ್ಕೊಟ್ರೆ ಚೆನ್ನಾಗಿರ್ತದೆ. ಭಾಳ ವರ್ಷದಿಂದ ಇಲ್ಲಿ ಅನುಕೂಲಗಳಿಲ್ಲ. ಕಸದ ವಾಹನಗಳು ಸರಿಯಾಗಿ ಬರಲ್ಲ, ಬಂದರೂ ಸಕಾಲಕ್ಕೆ ಕಸವನ್ನ ಎತ್ತುವುದಿಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಓಡಿಸೋ ಪುಡಾರಿಗಳ ಜೊತೆಗೆ ಪೊಲೀಸರ ಕಾಟ ಬೇರೆ ಅಂತ ಇಲ್ಲಿನ ಫುಟ್ಪಾತ್ ವ್ಯಾಪಾರಿಗಳು ಗೋಳು ತೋಡಿಕೊಳ್ತಾರೆ. ಕೋಟೆ ಕಲಾಸಿಪಾಳ್ಯದಂಥ ಏರಿಯಾಕ್ಕೆ ಬಂದ್ರಂತೂ ಪಿಕ್ ಪಾಕೆಟರ್ಸ್ ಹಾವಳಿಯೇ ಜಾಸ್ತಿ. ಹೆಣ್ಣು ಮಕ್ಕಳಿಗೆ ಇಲ್ಲಿ ಹಗಲು ಹೊತ್ತಿನಲ್ಲಿ ಓಡಾಡಲು ಭಯ ಆಗತ್ತೆ ಎನ್ನುವ ಇಲ್ಲಿನ ಮಹಿಳಾ ನಿವಾಸಿಗಳು ಹೇಳುವ ಪ್ರಕಾರ, ಹೇಳಿದ್ನಲ್ಲ ಪಿಕ್ ಪ್ಯಾಕೆಟ್ಗಳು ಅವರು ಇವರು ಕಳ್ತನ ಅದು ಇದು ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸಾಯಂಕಾಲ ನೈಟು ರಾತ್ರಿ ಒಂದ್ಸಲ ಹೋದ ವಾರದಲ್ಲಿ ಹಂಗೆ ಆಯಿತು. ಯಾರೋ ಬಂದು ಇದೆಲ್ಲ ಮಾಡಿ ಕಳ್ಳರೆಲ್ಲ ಬಂದು ಯಾರ ಹತ್ರನೋ ಕಿತ್ಕೊಂಡೋಗಿ ಎಲ್ಲ ಮಾಡಿ ಪೊಲೀಸವರೆಲ್ಲ ಬಂದು ಎಲ್ಲ ಆಯಿತು. ಸಿಕ್ಕಿದ್ರು ಪೊಲೀಸವರೆಲ್ಲ ಬಂದು, ಅದೇ ದೇವರಾಜ್ MLA ಅವರು ಇದ್ದಾರಲ್ಲ ಅವ್ರು ಕರೆಸಿ ಎಲ್ಲ ಅವಾಗ ಇಮಿಡಿಯೇಟಾಗಿ ಹಿಡಿದ್ಬಿಟ್ರು. ಇಲ್ಲಿ ಬೇರೆ ಅವಳಿಗಳು ಜಾಸ್ತಿ ಆಗಿದೆ, ಅಂದರೆ ಪಿಕ್ ಪಾಕೆಟ್ ಅವರು, ಮೊಬೈಲ್ ಕಳ್ತನ ಮಾಡೋರು, ಮೇನ್ ಅದು ಪ್ರಾಬ್ಲಮ್ ಆಗಿದೆ. ಇಲ್ಲಿ ಕಿತ್ಕೊಂಡು ಹೋಗ್ತಾನೆ ಇರ್ತಾರೆ ಇಲ್ಲಿ ಮೊಬೈಲ್ಗಳೆಲ್ಲ. ಅವ್ರು ಓಡೋಯ್ತಾದರೂ ಸಿಗೋದು ಇಲ್ಲ ಇಲ್ಲಿ. ಇಲ್ಲಿ ಅಟ್ಲೀಸ್ಟ್ ಕ್ಯಾಮ್ರಾನಾರು ಇಲ್ಲಿ ಹಾಕಿದ್ರೆ ಅದು ಅವಾಯ್ಡ್ ಮಾಡ್ಬೋದು. ಮತ್ತು CCTV ಇದು ಸ್ವಲ್ಪ ಕಳ್ಳರ ಕಾಟ ಜಾಸ್ತಿ ಇದೆ ವರ್ಷನಲ್ಲಿ. ಕಟ್ ಪ್ಯಾಕೆಟ್ ಅವ್ರು ಜಾಸ್ತಿ, ಕುಡುಕರ ಕಾಟ ಜಾಸ್ತಿ. ಕುಡುಕರು ಯಾರು ಬಿದ್ದಿದ್ರೆ ಅವರಲ್ಲಿರೋದು ಅಷ್ಟು ದೋಚ್ಕೊಂಡು ಹೋಗ್ಬಿಡ್ತಾರೆ. ಇದು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್. ಇಲ್ಲಿ ಮಳೆ ಬಂದ್ರಂತೂ ಈ ರಸ್ತೆಯಲ್ಲಿ ನೀರು ನಿಂತು ಸಮುದ್ರದಂತೆ ಭಾಸವಾಗುತ್ತೆ. ಸಾಲದಕ್ಕೆ ಆಗಾಗ ಓಪನ್ ಆಗುವ ಚೇಂಬರ್ಗಳಿಂದ ಮಲಮೂತ್ರವೆಲ್ಲ ಮಳೆ ನೀರಿನೊಂದಿಗೆ ಸೇರಿ ಮನೆಯೊಳಗೆ ನುಗ್ಗುತ್ತೆ ಅಂತ ತಮ್ಮ ಅಸಹಾಯಕತೆಯನ್ನ ಹಂಚಿಕೊಳ್ಳುತ್ತಾರೆ ಇವರು. ಅವಾಗ ಈ ಮೈನ್ ರೋಡಲ್ಲಿ ಅವಾಗ ಕಟ್ಕೊಳ್ಳುತ್ತೆ ಇದು. ಈ ನೀರೆಲ್ಲ ಹೆಂಗೆ ಹೋಗ್ತಾ ಇರ್ತಿದೆ, ಚೇಂಬರ್ ಕಟ್ಕೊಂಡು ಆ ಕಸಗಳು ಇಲ್ಲಿ ನೋಡಿ, ಇಲ್ಲಿ ಸೈಡ್ಗೆಲ್ಲ ಕಸ ಎಲ್ಲ ತುಂಬ್ಕೊಂಡಿರ್ತಾರೆ, ಅದು ಕ್ಲೀನ್ ಮಾಡಲ್ಲ ನೋಡಿ. ಬಸ್ ಸ್ಟ್ಯಾಂಡ್ ಎದುರು ಹೆಂಗೆ ಹಂಗೆ ಈ ಥರ ಕಸಗಳೆಲ್ಲ ತುಂಬಿಸ್ಕೊಂಡಿರ್ತಾರೆ. BBMP ಬಂದು ಕ್ಲೀನ್ ಮಾಡ್ತಾರೆ, ಆವಾಗ ಕಸ ಹಾಕ್ತಾನೆ ಇರ್ತಾರೆ. ಇಲ್ಲಿ ಕ್ಲೀನ್ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ, ಮತ್ತೆ ಎತ್ನಂದು ಎಲ್ಲ ಹಾಕ್ತಾರೆ. ಎಷ್ಟು ದಿನವೂ ಹೇಳ್ತಾರೆ, ಬೇಡ ಬೇಡ ಅಂದ್ರೆ ಎಲ್ಲ ಹಾಕ್ತಾರೆ. ಏನು ಮಾಡೋದು,
ಕಚಡನೇ ಹಾಕ್ತಾರೆ. ಯಾರನ್ನ ಅಕ್ಕಪಕ್ಕ ಎಲ್ಲ ಇರೋರು ಎತ್ಕೊಂಡು ಹಾಕ್ತಾರೆ. ಗಾಡಿ ಬರ್ತಾ ಅವತ್ತು ಯಾರು ಎತ್ಕೊಂಡು ಹಾಕಲ್ಲ. ಸಮಸ್ಯೆಯಲ್ಲಿ ಬೇಜಾನಿದೆ ಸರ್. ಇದು ಬಸ್ ಸ್ಟ್ಯಾಂಡ್ ಒಳಗಡೆ ನಿಂತ್ಕೊಂಡು 20-25 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೋ. ಈ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿಗಳು ಮಾಡಿಬಿಟ್ರು. ನಮ್ಮ ವ್ಯಾಪಾರಕ್ಕೆಲ್ಲ ತೊಂದರೆ ಕೊಟ್ಟರು. ಇದರಿಂದ ದುಡ್ದುಕೊಂಡು ಜೀವನ ಮಾಡ್ತಿದ್ದೋ. ಮಕ್ಕಳು ಮರಿ ಎಲ್ಲ ಸಾಕು ಹೋಗ್ತಿದ್ದೋ. ಈಗ ಒಂದು ಹೋದ ವರ್ಷ ಜನವರಿ ಸ್ಟಾರ್ಟ್ ಆದ್ದು, ಇಲ್ಲಿವರೆಗೆ ನಮಗೆ ಬಸ್ ಸ್ಟ್ಯಾಂಡ್ಗೆ ವ್ಯಾಪಾರ ಬಿಡ್ತಾ ಇಲ್ಲ. ಇನ್ನು ಕಾರ್ಪೊರೇಟರ್ ಇಲ್ಲದಿರುವಾಗ ವಾರ್ಡ್ನ ನಿವಾಸಿಗಳ ಸಮಸ್ಯೆಯನ್ನ ಕೇಳಬೇಕಾದವರು ಇಲ್ಲಿನ ಶಾಸಕರು. ಹಾಗಾದ್ರೆ ಚಾಮರಾಜಪೇಟೆ ಶಾಸಕರು ಮತ್ತು ಸಚಿವರೂ ಆದ ಜಮೀರ್ ಅಹಮದ್ ಅವರು ಏನ್ ಮಾಡ್ತಿದ್ದಾರೆ ಎಂಬ ನಮ್ಮ ಪ್ರಶ್ನೆಗೆ ಮಿಶ್ರ ಪ್ರತಿಕ್ರಿಯೆ ಕೂಡ ಬಂತು. ಒಟ್ನಲ್ಲಿ ಮೈಸೂರು ರಾಜವಂಶಸ್ಥರ ಹೆಸರನ್ನಿಟ್ಕೊಂಡಿರೋ ಕೆಆರ್ ಮಾರುಕಟ್ಟೆ ಮತ್ತು ಕೆಆರ್ ಮಾರುಕಟ್ಟೆ ವಾರ್ಡ್ಗಳ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಶಾಸಕರು ಇನ್ನಾದರೂ ಮುತುವರ್ಜಿ ವಹಿಸಿ ಸ್ವಚ್ಛತೆ, ಸುರಕ್ಷತೆ ಸೇರಿದಂತೆ ಅಗತ್ಯ ಕೆಲಸಗಳನ್ನ ಮಾಡಬೇಕೆನ್ನುವುದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಚನ್ನವೀರ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.